ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದಲ್ಲಿ ಬಂದಿರುವ ಸಂಕಷ್ಟರ ಚತುರ್ಥಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ದಿನ ಆಚರಣೆ ಮಾಡಬೇಕು, 18ನೇ ತಾರೀಕಾ 19ನೇ ತಾರೀಕಾ ಯಾವ ದಿನ ಸಂಕಷ್ಟರ ಚತುರ್ಥಿನ ಆಚರಣೆ ಮಾಡಬೇಕು, ಮತ್ತು ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಹಾಗೆ ಯಾವಾಗ ಮುಕ್ತಾಯ ಆಗುತ್ತೆ, ಚಂದ್ರೋದಯದ ಸಮಯ ಯಾವಾಗ, ಪ್ರತಿಯೊಂದು ಕೂಡ ಹಂತ ಹಂತವಾಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಮಂತ್ರ ಸಹಿತ ಪೂಜೆ ಮಾಡುವ ಸರಳ ವಿಧಾನನೂ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಡಿಸೆಂಬರ್ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿ ತಿಥಿನ ಸಂಕಷ್ಟರ ಚತುರ್ಥಿ ಅಂತ ಆಚರಣೆ ಮಾಡ್ತೀವಿ. ಚತುರ್ಥಿ ತಿಥಿ ನಮಗೆ 18ನೇ ತಾರೀಕು ಬೆಳಗ್ಗೆ 10 ಗಂಟೆ 5 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆ ಮಾರನೇ ದಿನ 19ನೇ ತಾರೀಕು ಗುರುವಾರ ಬೆಳಗ್ಗೆ 10 ಗಂಟೆ 2 ನಿಮಿಷಕ್ಕೆ ಕೊನೆಗೊಳ್ಳುತ್ತೆ. ಅಂದರೆ ಸೂರ್ಯೋದಯದ ಕಾಲಕ್ಕೆ ನಮಗೆ ಚತುರ್ಥಿ ತಿಥಿ 19ನೇ ತಾರೀಕು ಇರುತ್ತೆ. ಆದರೆ ಸಂಕಷ್ಟರ ಚತುರ್ಥಿ ವ್ರತವನ್ನು ಸಂಜೆ ಹೊತ್ತು ಮಾಡೋದ್ರಿಂದ ಚಂದ್ರೋದಯದ ಸಮಯದಲ್ಲಿ ಚತುರ್ಥಿ ತಿಥಿ ಇರಬೇಕು ಅನ್ನೋ ಕಾರಣದಿಂದ 18ನೇ ತಾರೀಕು ಬುಧವಾರ ಸಂಕಷ್ಟರ ಚತುರ್ಥಿ ಆಚರಣೆ ಮಾಡಲಾಗುತ್ತೆ. ಈ ಒಂದು ಸಂಕಷ್ಟರ ಚತುರ್ಥಿನ ಡಿಸೆಂಬರ್ ತಿಂಗಳ ಈ ಧನುರ್ಮಾಸದಲ್ಲಿ ಬರುವ ಸಂಕಷ್ಟರ ಚತುರ್ಥಿನ ಅಕೃತ ಸಂಕಷ್ಟರ ಚತುರ್ಥಿ ಅಂತ ಕರೆಯಲಾಗುತ್ತೆ. ಅಕೃತ ಇದ್ರ ಮೀನಿಂಗ್ ಬಂದು ಸಮಯ ಪ್ರಜ್ಞೆ ಅಂತ ಅರ್ಥ ಬರುತ್ತೆ. ಅಂದರೆ ಟೈಮ್ ಸೆನ್ಸ್ ಅಂತ ನಾವು ಏನು ಹೇಳ್ತೀವಿ, ನಾವು ಯಾವುದೇ ಕೆಲಸಕ್ಕೆ ಆಗಲಿ ಅಥವಾ ಎಲ್ಲೇ ಹೋಗಬೇಕು ಅಂದರೂ ಕೂಡ ಅಷ್ಟೇ ಒಂದು ಸಮಯ ಪ್ರಜ್ಞೆ ಅಂತ ಇರಬೇಕಲ್ವಾ. ಇನ್ ಟೈಮ್ನಲ್ಲಿ ಅಲ್ಲಿ ಇರಬೇಕು, ಸಮಯಕ್ಕೆ ಬೆಲೆ ಕೊಡಬೇಕು ಅಂತ ಅರ್ಥ ಬರುತ್ತೆ. ಡಿಸೆಂಬರ್ 18ನೇ ತಾರೀಕು ಬುಧವಾರ ಸಂಕಷ್ಟರ ಚತುರ್ಥಿನ ಆಚರಣೆ ಮಾಡಬೇಕು. ಯಾವ ರೀತಿ ಅದನ್ನು ಪೂಜೆ ಮಾಡಬೇಕು ಬನ್ನಿ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಹಾಗೆ ಅದೇ ದಿನ ರಾತ್ರಿ 8:30 ನಿಮಿಷಕ್ಕೆ ಚಂದ್ರೋದಯ ಆಗುತ್ತೆ, ಚಂದ್ರ ದರ್ಶನ ಆಗುತ್ತೆ. ಅಕಸ್ಮಾತ್ ಮೋಡ ಏನಾದರೂ ಇತ್ತು, ಚಂದ್ರ ಕಾಣಿಸ್ತಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಶಿವನ ಫೋಟೋ ಇದ್ದರೆ ಅಲ್ಲಿ ನೀವು ಶಿವನ ತಲೆ ಮೇಲೆ ಇರುವಂಥ ಚಂದ್ರನ ನೋಡಿ ದರ್ಶನ ಮಾಡಿಕೊಂಡು ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಆನಂತರ ನೀವು ಉಪವಾಸವನ್ನು ಬಿಡಬಹುದು. ಈಗ ಆ ದಿನದ ಪೂಜೆ ಬಗ್ಗೆ ತಿಳ್ಕೊಳ್ಳೋಣ. ಅದು ಸರಳವಾದ ಪೂಜೆ. ಆ ದಿನ ಬೆಳಗ್ಗೆ ಬೇಗನೆ ಎದ್ದು ಧನುರ್ಮಾಸ ಆಗಿರೋದ್ರಿಂದ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆನೇ ಎದ್ದೇಳಬೇಕು. ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ತಲೆಗೆ ಸ್ನಾನ ಮಾಡಿ ನೀವು ಬೆಳಗಿನಿಂದಲೇ ಉಪವಾಸ ವ್ರತನ ಮಾಡಬೇಕು. ತುಂಬಾ ಒಳ್ಳೆಯದು ಈ ಪೂಜೆ. ಹಾಗೆಯೇ ಪೂಜೆಗೆ ಸಿದ್ಧತೆಯೂ ಮಾಡ್ಕೋಬೇಕು. ಇಷ್ಟೊತ್ತಿಗೆ ಆಗಲೇ ಧನುರ್ಮಾಸದ ಪೂಜೆನ ಮಾಡ್ತಾ ಇರ್ತೀರ. ಸೋಮವಾರ ಹುಣ್ಣಿಮೆ ದಿನಕ್ಕೆ ನೀವು ಪೂಜಾ ರೂಮ್ನ ಕ್ಲೀನ್ ಮಾಡಿ ಎಲ್ಲ ದೇವರ ಸಾಮಾನುಗಳನ್ನು ತೊಳೆದು ಕಳಶ ಇಟ್ಟಿರ್ತೀರ. ಅಂದರೆ ನೀವು ಈ ದಿನ ಕಳಶನ ತೆಗೆಯೋದು ಬೇಡ. ಗಣಪತಿ ವಿಗ್ರಹ, ದೀಪಗಳು, ಪಂಚಪಾತ್ರೆ, ಮಂಗಳಾರತಿ ಪ್ಲೇಟು, ನೀರು ತುಂಬಿಸುವ ತಾಮ್ರದ ಚೊಂಬು ಎಲ್ಲನೂ ಕೂಡ ತೊಳೆದ್ಬಿಟ್ಟು ಪೂಜಾ ರೂಮ್ನ ಕ್ಲೀನ್ ಮಾಡ್ಕೊಳ್ಳಿ. ಇನ್ನು ಪೂಜೆಗೆ ಎಲ್ಲನೂ ಸಿದ್ಧತೆ ಮಾಡಿಟ್ಕೊಳ್ಳಿ. ಧನುರ್ಮಾಸದ ಪೂಜೆ ಇವಾಗ ಆಗಲೇ ಶುರು ಮಾಡಿರೋರು ಬೆಳಗ್ಗೆನೇ ಪೂಜೆ ಮಾಡಲೇಬೇಕಾಗುತ್ತೆ. ಹಾಗಾಗಿ ಬೆಳಗ್ಗೆನೇ ನೀವು ಹೂವು ಎಲ್ಲ ಇಟ್ಟು ಪೂಜೆನ ಮಾಡ್ಕೊಳ್ಳಿ. ಸಂಜೆಗೆ ಅಂದರೆ 5:30ಕ್ಕೆ ಗಣಪತಿ ವಿಗ್ರಹಕ್ಕೆ ಮಾತ್ರ ಅಭಿಷೇಕನ ಮಾಡಿ ಗಣಪತಿಗೆ ಹೂ ಇಟ್ಟು ಅಲಂಕಾರ ಮಾಡಿ ಸಂಕಷ್ಟರ ಚತುರ್ಥಿ ಪೂಜೆನ ನೀವು ಮಾಡ್ಕೋಬೋದು. ಈ ದಿನ ಗಣೇಶನಿಗೆ ಶುದ್ಧವಾದ ಜಲಾಭಿಷೇಕ ಮಾಡಬೇಕು. ಹಾಗಾಗಿ ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ತುಂಬಿಸಿಟ್ಕೊಳ್ಳಿ. ಆ ನೀರಿನಿಂದ ಗಣಪತಿಗೆ ಅಭಿಷೇಕವನ್ನು ಮಾಡಿ ಅಭಿಷೇಕ ಮಾಡುವಾಗ ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ಕೊಳ್ಳಿ. ಈ ಮಂತ್ರನ 21 ಸಾರಿ ಹೇಳ್ಕೊಂಬಿಟ್ಟು ಅಭಿಷೇಕವನ್ನು ಮಾಡ್ಕೋಬೇಕು. ಇದಾದಮೇಲೆ ಗಣಪತಿಗೆ ಗಂಧ, ಅರಿಶಿನ, ಕುಂಕುಮ ಇಡಬೇಕು. ಗಂಧ ಇಡೋದ್ರಿಂದ ಜನ್ಮ ಜನ್ಮದ ಪಾಪಗಳು ಕಳೀತಾ ಬರುತ್ತಂತೆ. ಅಂದರೆ ನೀವು ಪ್ರತಿ ಸಲ ಎಷ್ಟು ಸಾಲಿ ಗಂಧನ ಹಚ್ತಾ ಹೋಗ್ತಿರೋ ಅಷ್ಟು ಸಾಲಿ ಒಳ್ಳೆಯದಾಗುತ್ತಂತೆ. ಹಾಗಾಗಿ ಸಾಧ್ಯವಾದಷ್ಟು ಗಂಧನ ಮನೇಲಿ ತೆಗೆದಿಟ್ಟು ತುಂಬಾ ಒಳ್ಳೆಯದಾಗುತ್ತೆ. ಗಂಧ, ಅರಿಶಿನ, ಕುಂಕುಮ ಎಲ್ಲನೂ ಹಚ್ಚಿ ಗರಿಕೆ, ಬಿಳಿ ಹೂವು, ಹಳದಿ ಬಣ್ಣದ ಹೂವು ಮತ್ತು ಕೆಂಪು ಹೂವು ಇದೆಲ್ಲನೂ ಇಟ್ಟು ಅಲಂಕಾರನ ಮಾಡ್ಕೋಬೇಕು. ಆನಂತರ ಗಣಪತಿನ ಮಂತ್ರನ ಹೇಳುತ್ತಾ ಪೂಜೆನ ಶುರು ಮಾಡಿ. ನೈವೇದ್ಯಕ್ಕೆ ಕಡಲೆಕಾಳು ಅಥವಾ ಕಡಲೆಬೇಳೆಯಿಂದ ಮಾಡುವಂಥ ಪದಾರ್ಥಗಳಿಂದ ನೈವೇದ್ಯಕ್ಕೆ ಅರ್ಪಿಸಬಹುದು. ಅಥವಾ ಎಳ್ಳನ್ನು ಸೇರಿಸಿ ಅಂದರೆ ಮೋದಕ ಮಾಡ್ತಿರಲ್ಲ ಆವಾಗ ಒಂದು ಸ್ವಲ್ಪ ಚೂರು ಎಳ್ಳನ್ನು ಸೇರಿಸ್ಬಿಟ್ಟು ಸ್ವೀಟನ್ನ ಮಾಡಿ. ಮೋದಕ, ಕಜ್ಜಿಕಾಯಿ, ಹಾಲು, ಹಣ್ಣು ಇಟ್ಟು ಪೂಜೆನೂ ಮಾಡ್ಕೋಬೋದು. ಇದೆಲ್ಲ ನೀವು ಸಿದ್ಧತೆ ಮಾಡ್ಕೊಂಡಾದಮೇಲೆ ಪೂಜೆನ ಮಾಡ್ಕೋಬಹುದು. ಒಂದು ಪಂಚಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಇಟ್ಕೋಬೇಕು. ಅದ್ರ ಮೇಲೆ ಕೈಯನ್ನು ಇಟ್ಕೊಂಡು ಗಂಗೆ ಮಂತ್ರ ಹೇಳ್ಕೋಬೇಕು. ಗಂಗೆ ಮಂತ್ರನ ಹೇಳ್ಕೊಂಡು ಒಂದು ಹೂನ ಹದ್ದಿ ಎಲ್ಲ ಪೂಜಾ ಸಾಮಾನುಗಳಿಗೂ, ವಿಗ್ರಹಗಳ ಮೇಲೆ, ಕಳಶದ ಮೇಲೆ, ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಅಪವಿತ್ರಂ ಪವಿತ್ರಂ ಯಾಮಿ ಅಂತ ಹೇಳ್ಕೋಬೇಕು.
ಅದಾದಮೇಲೆ ಗಣಪತಿ ಮಂತ್ರನ ಹೇಳ್ಕೋಬೇಕು. ಕೈಯಲ್ಲಿ ಹೂ ಅಕ್ಷತೆ ಇಟ್ಕೊಂಡು ಗಣಪತಿ ಮಂತ್ರನ ಹೇಳ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ಈ ಶುಭ ದಿನದಲ್ಲಿ ಗಣಪತಿಯ ಸಂಕಷ್ಟರ ಗಣಪತಿ ವ್ರತನ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಳ್ಳಿ. ನಿಮ್ಮ ಕೋರಿಕೆ ಏನಿದೆ ಸಂಕಲ್ಪ ಮಾಡಿ ನೀವು ಆ ಹೂ ಅಕ್ಷತೆನ ಗಣಪತಿಯ ವಿಗ್ರಹಕ್ಕೆ ಹಾಕಿ. ಅದಾದಮೇಲೆ ಬಿಡಿ ಹೂನ ಮತ್ತು ಗರಿಕೆನ ಮಿಕ್ಸ್ ಮಾಡಿ ಇಟ್ಕೊಂಡು ಅರ್ಚನೆ ಮಾಡ್ಕೊಳ್ಳಿ. ಇನ್ನು ಗಣಪತಿ ಅಷ್ಟೋತ್ತರನ ಹೇಳುತ್ತಾ ಗಣಪತಿಗೆ ಅರ್ಚನೆ ಮಾಡಬೇಕು. ಬರೀ ಗರಿಕೆಯಿಂದಲೂ ಕೂಡ ಅರ್ಚನೆ ಮಾಡ್ಬೋದು. ತುಂಬಾ ಒಳ್ಳೆಯದು. ಎಷ್ಟೊಂದು ದೋಷಗಳಿಗೆ ಇದು ಪರಿಹಾರ ಗೊತ್ತಾ. ತುಂಬ ಚೆನ್ನಾಗಿರುವಂಥ ಗರಿಕೆನ ತಂದಿಟ್ಕೊಳ್ಳಿ. ಚೆನ್ನಾಗಿ ತೊಳೆದುಬಿಟ್ಟು ನೀರಲ್ಲಿ ಬೆಳಗ್ಗೆನೆ ಹಾಕಿ ಇಟ್ಬಿಡಿ. ಪೂಜೆ ಸಮಯಕ್ಕೆ ಅದನ್ನು ತೊಳೆದಿಟ್ಟು ಉಪಯೋಗಿಸ್ಕೊಳ್ಬೋದು. ತುಂಬ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಗರಿಕೆ. ನೀವು ಪೂಜೆ ಎಲ್ಲ ಆದಮೇಲೆ ಅದನ್ನು ತೆಗೆದು ನೀರಲ್ಲಿ ಕುದಿಸಿ ಕಷಾಯ ಥರನೂ ಮಾಡಿ ಕುಡಿಬೋದು, ಅಥವಾ ನಿಮ್ಮ ಮನೆಯಲ್ಲಿರುವ ಗಿಡಗಳಿಗೂ ಕೂಡ ಹಾಕ್ಬೋದು. ತಪ್ಪದೇ ಆ ದಿನ 2 ತುಪ್ಪದ ದೀಪನ ಹಚ್ಚಿ ಗಣಪತಿ ಅಷ್ಟೋತ್ತರನ ಎಲ್ಲ ಆದಮೇಲೆ ನೀವು ನೈವೇದ್ಯನ ಅರ್ಪಣೆ ಮಾಡಿ. ಆಮೇಲೆ ವ್ರತದ ಕಥೆಯನ್ನು ಓದಿ. ಸಂಕಷ್ಟರ ಚತುರ್ಥಿಯ ಬುಕ್ಕು ಏನಾದರೂ ಇದ್ದರೆ ಅದೇ ಬುಕ್ನಲ್ಲಿ ಕೊನೆಯಲ್ಲಿ ವ್ರತದ ಕಥೆ ಇರುತ್ತೆ, ಅದನ್ನು ಓದಬೇಕು. ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಕಥೆನ ಓದಬೇಕು. ಕಥೆ ಆದಮೇಲೆ ನಂತರ ಆ ಅಕ್ಷತೆಯನ್ನು ಗಣಪತಿಗೆ ಹಾಕಿ ನಮಸ್ಕಾರ ಮಾಡ್ಕೋಬೇಕು. ಇದಾದಮೇಲೆ ಸಂಕಷ್ಟನಾಶ ಗಣಪತಿ ಮಂತ್ರನ ಹೇಳ್ಕೊಳ್ಳಿ. ಪ್ರತಿಯೊಂದು ಸ್ತೋತ್ರನೂ ಹೇಳುವಾಗ ಕೂಡ ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಆಮೇಲೆ ಅದನ್ನು ಗಣಪತಿಗೆ ಹಾಕಬೇಕು. ಕೊನೆಯಲ್ಲಿ ಕ್ಷಮಾರ್ಪಣ ಮಂತ್ರ, ಪ್ರದಕ್ಷಿಣೆ ಮಂತ್ರ ಇದೆರಡೂ ಕೂಡ ಹೇಳ್ಕೊಂಡು ಪೂಜೆ ಕೊನೆಯಲ್ಲಿ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡುತ್ತಾ ಕ್ಷಮಾರ್ಪಣ ಮಂತ್ರನ ಹೇಳ್ಕೋಬೇಕು. ಅದಾದಮೇಲೆ ಪ್ರದಕ್ಷಿಣೆ ಹಾಕುತ್ತಾ ಈ ಪ್ರದಕ್ಷಿಣೆ ಮಂತ್ರನ ಹೇಳ್ಕೋಬೇಕು. 3, 9, 11, 21 ಪ್ರದಕ್ಷಿಣೆ ಹಾಕ್ಬೋದು. ಪ್ರದಕ್ಷಿಣೆ ಮಂತ್ರನ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೋಬೇಕು. ಇಲ್ಲಿಗೆ ಸಂಕಷ್ಟರ ಚತುರ್ಥಿಯ ಪೂಜೆ ಮುಗಿಯುತ್ತೆ. ಆ ನಂತರ ರಾತ್ರಿ 8:30 ನಂತರ ಚಂದ್ರ ದರ್ಶನವನ್ನು ಮಾಡಿ ನೀವು ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ನಿಮ್ಮ ಉಪವಾಸವನ್ನು ಬಿಡಬಹುದು. ಮನೆಯಲ್ಲಿ ಬೇಗ ಪೂಜೆ ಮುಗಿದು ಇನ್ನೂ ಸಮಯ ಇದೆ ಅಂದರೆ ನೀವು ದೇವಸ್ಥಾನಕ್ಕೂ ಕೂಡ ಹೋಗಿ ಬರಬಹುದು. ಅಲ್ಲೂ ದೇವರನ್ನು ನೋಡಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಹೆಸರಲ್ಲಿ ಮತ್ತು ನಿಮ್ಮ ಕುಟುಂಬದವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಅಲ್ಲೂ ಕೂಡ ಪೂಜೆನ ನೋಡಿಕೊಂಡು ಪ್ರಸಾದನ ತಗೊಂಡು ಮನೆಗೆ ಬರ್ಬೋದು. ತುಂಬ ಸರಳವಾಗಿ ಸಂಕಷ್ಟರ ಚತುರ್ಥಿ ಪೂಜೆ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಡಿಸೆಂಬರ್ 18ನೇ ತಾರೀಕು ಬುಧವಾರ ಸಂಕಷ್ಟರ ಚತುರ್ಥಿ ಆಚರಣೆ ಮಾಡಬೇಕು. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.